ಕಾವೇರಿ ವಿಚಾರವಾಗಿ ಕರ್ನಾಟಕ ಸರ್ಕಾರ ಪದೇ ಪದೇ ಎಡುತ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀರಿ. ಇವತ್ತು ಕಾವೇರಿ ಟ್ರಿಬ್ಯುನಲ್ ಮತ್ತೆ 2.5 TMC ನೀರನ್ನು ಬಿಡುವಂಥದ್ದಕ್ಕೆ ಆದೇಶ ಮಾಡಿರುವಂಥದ್ದು. ಕರ್ನಾಟಕದಲ್ಲಿರುವ ಸರ್ಕಾರ ದುಡ್ಡು ಹೊಡೆಯೋಕ್ಕೆ, ಲೂಟಿ ಮಾಡೋಕ್ಕೆ ಸಮಯವನ್ನು ಕಳೀತಾ ಇದೆ ಹೊರತು ಕಾವೇರಿ ನೀರನ್ನು ಉಳಿಸ್ಕೊಳ್ಳೋವಂಥ ಪ್ರಯತ್ನವನ್ನು ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಕಿಂಚತ್ತೂ ಗಮನ ಕೊಡ್ತಾ ಇಲ್ಲ. ಪ್ರತಿ ಬಾರಿನೂ ಕೂಡ ನಮಗೆ ಕಾವೇರಿ ಟ್ರಿಬ್ಯುನಲಲ್ಲಿ, ಕೋರ್ಟ್ಗಳಲ್ಲಿ ಪದೇ ಪದೇ ಹಿನ್ನಡೆ ಆಗ್ತಾ ಇದ್ದರೂ ಕೂಡ ಮುಖ್ಯಮಂತ್ರಿಗಳು ಸಭೆ ಕರೆದು ನಮ್ಮ ನಿಲುವನ್ನು ಕೋರ್ಟಲ್ಲಿ ಮತ್ತು ಟ್ರಿಬ್ಯುನಲಲ್ಲಿ ಸರಿಯಾಗಿ ವಾದ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಾಣ್ತಾ ಇಲ್ಲ. ಒಂದು ರೀತಿ ಕಾವೇರಿ ನೀರಿನ ಬಗ್ಗೆ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವಾಸ ಮಾಡುವಂಥ ರೈತರ ಬಗ್ಗೆ ಈ ಸರ್ಕಾರ ಕಡೆಗಣಿಸ್ತಾ ಇದೆ. ರೈತರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಹಲವಾರು ದಿನಗಳಿಂದ ಕಾವೇರಿ ಭಾಗದಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ರು ಕೂಡ ಇವರು ಕಣ್ ತೆರೆದು ನೋಡೋವಂಥ ಪ್ರಯತ್ನವನ್ನು ಮಾಡದೆ ಕಾಂಗ್ರೆಸ್ ಅವರು ಎಷ್ಟು ದುಡ್ಡು ಹೊಡಿಬೋದು, ಎಷ್ಟು ಡೆಲ್ಲಿಗೆ ATM ಹಂಗೆ ಕಳಿಸ್ಬೋದು ಅನ್ನೋದು ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಕೇಳಿದ್ರೆ ದುರಾಂಕಾರದ ಮಾತುಗಳನ್ನು ಆಡೋದು ಬಿಟ್ಟರೆ ಕಾಂಗ್ರೆಸ್ ಅವರು ಏನು ಮಾಡ್ತಾ ಇಲ್ಲ. ಕಾಂಗ್ರೆಸ್ಸಿನ ಈ ಭಾಗದ ಜನ, ಕಾವೇರಿ ಜಲಾನಯನದ ಪ್ರದೇಶದ ಜನ ನಿಜಕ್ಕೂ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಪವನ್ನು ಹಾಕ್ತಾರೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಕಾವೇರಿ ವಿಚಾರವಾಗಿ ತನ್ನ ನಿಲುವು ಸರಿಯಾಗಿ ಕೋರ್ಟ್ಗಳಲ್ಲಿ ಸ್ಪಷ್ಟ ಮಾಡಬೇಕು ಅಂತೇಳಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ.